ಲಕ್ಷ್ಮೀ ನಾರಾಯಣ ನಾಗವಾರ ಅವರ ಪುಣ್ಯ ಒಂದು ಕಾರ್ಯದ ನಿಮಿತ್ತ ಒಂದು ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನಗೆ ಆ್ಯಕ್ಚುಲಿ ಇದು ನೋಡೋದ ಮೇಲೆ ಗೊತ್ತಾಗಿದ್ದು ಅಭಯ ಪ್ರಸಾದ್ ಅವರು ಬರ್ತಾರೆ ಅಂತ. ಇವರು ನನಗೆ ಹೇಳಲೇ ಇಲ್ಲ, ನನಗೆ ಕಾರ್ಯಕ್ರಮ ಹೇಳಿದರು, ನಾನು ನೋಡಲಿಲ್ಲ, ಅದು ಮನೆಗೆ ಬಂದಿರಲಿಲ್ಲ. ಅದು ನನಗೆ ಆಶ್ಚರ್ಯವಾಯಿತು, ನೀವು ಬರ್ತೀರಿ ಅಂತ ಗೊತ್ತಾಗಿದ್ದು. ನಾನು ಇನ್ನೊಂದು ಕಾರ್ಯಕ್ರಮ ರೂಪಿಸ್ಬಿಟ್ಟಿದ್ದೆ ನಮ್ಮ ಪಕ್ಷದ ವತಿಯಿಂದಾನೆ. ನನ್ನ ಅವ್ರ ಜೊತೆಗೆ ನಾನು 10 ವರ್ಷ ಕಾರ್ಯನಿರ್ವಹಿಸಿದ್ದೀನಿ, 2008ರಿಂದ 2018ರವರೆಗೆ. ಈ ವೇದಿಕೆಗೆ ಇರ್ತಕ್ಕಂಥ ರಾಜ್ಯ ಸಮಿತಿ ಅಧ್ಯಕ್ಷರು, ಸಂಚಾಲಕರು, ಎಲ್ಲ ಗೌರವಿತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರು, ವೇದಿಕೆಯಲ್ಲಿರ್ತಕ್ಕಂಥ ಗೌರವಿತ ಎಲ್ಲ ಪದಾಧಿಕಾರಿಗಳು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಆಹ್ವಾನಿತ ಮಾಧ್ಯಮದ ಮಿತ್ರರೇ ಮತ್ತು ಈ ತುಳಿತಕ್ಕೆ ಒಳಗಾಗಿರತಕ್ಕಂಥ ಸಮಾಜಕ್ಕೆ ಏನಾದರೂ ನಮ್ಮಿಂದ ಒಂದು ಬೆಂಬಲ ನೀಡಬೇಕು ಅಂತ ಸ್ವಇಚ್ಛೆಯಿಂದ ಬಂದಿರತಕ್ಕಂಥ ಎಲ್ಲ ಆಹ್ವಾನಿತ ಬಂದಿದೆ. ನನಗೆ ಬಹಳ ಖುಷಿ ಆಯಿತು. ಅಭಯ ಪ್ರಸಾದ್ ಅವರು ಬರ್ತಾರೆ ಅಂತ ನಾನು ನೋಡಿ, ಇದು ತಲುಪಿಲ್ಲ, ನಾನು ಬೆಂಬಲಿಸಿದ್ದೀನಿ. ಆಗ ನಾನು ಈ ಪ್ರಸಾದ್ ಅವರೇ, ಈ ಕುಟುಂಬದ ಉಳಿವಿಗೂ ಕೂಡ ಭಾರಿ ಹೋರಾಟ ಮಾಡಿದ 30 ವರ್ಷದ ಹಿಂದೆನೆ, ಈಗ ಅಲ್ಲ, 30 ವರ್ಷದ ಹಿಂದೆನೆ. ನಾನು ಯಾವುದೇ ಅಧಿಕಾರ ಇದ್ದಿದ್ದಾಗಲೂ ಕೂಡ ಈ ಕುಟುಂಬವನ್ನು ಉಳಿಸುವಂತ ಪ್ರಯತ್ನ ನಾನು ಮಾಡಿದ್ದೇನೆ. ಹಾಗೆಯೇ ನನ್ನ ಮಿತ್ರರು ಒಬ್ರು ಇದ್ದಾರೆ, ಒಬ್ಬ ಗಿಡ್ಡಣ್ಣ ಅಂತ ಹೇಳಿ ದಲಿತ ಕುಟುಂಬದವರು. ನಾನು ದಳದಲ್ಲಿದ್ದೆ, ಅವನ್ನ ಲ್ಯಾಂಡ್ ಕಮಿಟಿ ಮೆಂಬರ್ ಮಾಡಿದ್ದೆ. ಅವರಿಗೆ ಹೊಡೆದು ಕಡಿದು ಕೈಯು ಕಾಲು ಎಲ್ಲ ಮುರಿದು ರಾತ್ರಿ ಬಿಸಾಕಿದ್ರು. ಅವ್ರನ್ನ ಕರ್ಕೊಂಡು ಹೋಗಿ ಮಣಿಪಾಲ್ ಹಾಸ್ಪಿಟಲ್ ಸೇರಿಸ್ಬೇಕಾಗಿತ್ತು. ಅವರಿಗೆ ಹಣ ಇಲ್ಲ. ಅವತ್ತು ಕಾರ್ ಕೊಟ್ಟು ಹಣ ಕೊಟ್ಟು ಕಳಿಸಿದವು ನಾನೇ. ಆನಂತರ ಅವ್ರ ಘಟನೆ ನಡೀತು, ಆಸ್ಪತ್ರೆಗೆ ಸೇರಿಸಿದ್ರು. 1.5 ತಿಂಗಳು ಇರಬೇಕಾಗಿತ್ತು. 15 ದಿನ ಆದ ತಕ್ಷಣ ಮಣಿಪಾಲ್ ಹಾಸ್ಪಿಟಲ್ನವರು, ನೀವು ಯಾರು ಹೇಳ್ತಾ ಇದ್ದಾರೆ ಅವ್ರದ್ದು ಲೆಟರ್ ಕೊಡಬೇಕು, ಇದು ದುಡ್ಡು ಕೊಡೋರು ಯಾರು ಕೈಲಿ, ನನ್ನ ಹತ್ರ ಒಂದು ಲೆಟರ್ ಬರ್ಸ್ಕೊಂಡು ನಿಮ್ಗೆ ಫೋನ್ ಮಾಡಿದ್ದೆ. ನಾನು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅಂಡರ್ಟೇಕ್ ಮಾಡ್ತೇನೆ. ನಾನು ಅಂಡರ್ಟೇಕ್ ಮಾಡಿ ಅದೇನು ಬಿಲ್ ಆಗುತ್ತೆ ನಾನು ಕೊಡ್ತೇನೆ, ನೀವು ಅವ್ರಿಗೆ ಪೂರ್ಣ ಚಿಕಿತ್ಸೆಯನ್ನು ಕೊಡಿ. ಡಿಸ್ಚಾರ್ಜ್ ಮಾಡೋ ಟೈಮಿಗೆ ಮತ್ತೆ ಲೆಟರ್ ಹಾಕಿದ್ರು, ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಇಷ್ಟು ಹಣ ಬಾಕಿ ಇದೆ, ನೀವು ಅವ್ರಿಗೆ ಕೊಡಬೇಕು ಅಂತ. ಹಣ ನಾನೇ ಹೇಳಿದೆ. ಆಮೇಲೆ ಮತ್ತೆ ಟ್ರೀಟ್ಮೆಂಟ್ ಬೇಕಾಗಿತ್ತು, ಮತ್ತೆ JC ಹಾಸ್ಪಿಟಲ್ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಆ್ಯಕ್ಚುಲಿ ನೀವೊಂದು ಸಮಾವೇಶ ಮಾಡ್ತಾ ಇದ್ದೀರಿ ಅಂದರೆ ನೀವು ಯಾವತ್ತೇ ಮಾಡಿ, ನಾನೇನು ಆರ್ಥಿಕ ಸ್ಥಿತಿಯಲ್ಲಿ ನಾನು ಭಾರಿ ವರ್ಷದ ಪರಿಸ್ಥಿತಿಯಲ್ಲಿ ಇದ್ದೀನಿ, ಆದರೆ ನಿಮ್ಮ ಬೆಂಬಲ ಸದಾ ಇರ್ತೀನಿ. ಎಲ್ಲಂತನಾದ್ರೂ ನಾನು ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ, ಸಾವಿರಾರು ವರ್ಷಗಳಿಂದ ಈ ಮೇಲ್ವರ್ಗದ ಜನರಿಗೆ ಒಂದು ಆಂತರಿಕವಾದ ಒಂದು ಬಡವ ಒಬ್ಬ ಹಂಚಿನ ಮನೆ ಕಟ್ತಾನೆ ಅಂದ್ಬಿಟ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಬಡವ ಒಬ್ಬ ಪಕ್ಕದಲ್ಲಿ RCC ಮನೆ ಕಟ್ತಾನೆ ಅಂತ ಅವ್ರಿಗೆ ಸಮಾಧಾನ ಆಗಲ್ಲ. ದಲಿತ ಸಂಘರ್ಷ ಏನಿದೆ, ಈ ದಲಿತ ಅಂತಕ್ಕಂಥದ್ದು ಒಂದು ಬಡವರ್ಗ ಏನಿದೆ, ಇದನ್ನ ತುಳಿತಕ್ಕಾಗೇ ಇರ್ತಕ್ಕಂಥ ನಮ್ಮ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ವರ್ಗವೇ ಇದೆ. ಬಹುಶಃ ಇವತ್ತು ದಲಿತ ಸಂಘರ್ಷ ಸಮಿತಿ ಅಂತ ಸಮಿತಿಯನ್ನು ನಾನು ಹೇಳೋದಿಲ್ಲ, ದಲಿತರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ 114 ಕೋಟಿನಲ್ಲಿ 27% ಮತದಾರರಿದ್ದಾರೆ. 80 ಕೋಟಿ ಮತದಾರರಲ್ಲಿ 27% ಇದ್ದಾರೆ. ಇವತ್ತೇನಾದರೂ ಸಾಕ್ಷರತೆ ಇದ್ದಿದ್ರೆ, ಇವತ್ತೇನಾದರೂ ಆ ಜನ ಇತರೆಯರ ಹಾಗೆ ಬೆಳೆದು ನಿಂತಿದ್ರೆ, ಇವತ್ತು ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ದೀವಿ. ಆ ಸಮುದಾಯಕ್ಕೆ ಎಚ್ಚರಿಕೆಯೇ ಇಲ್ಲ. ಇನ್ನೊಂದು 30 ಸೀಟ್ ಈ ಸಮುದಾಯದವ್ರು ಮನಸ್ಸು ಮಾಡಿ ರಾಷ್ಟ್ರಾದ್ಯಂತ ಒಂದು ಓಟ್ ಕೊಟ್ಟಿದ್ದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಪ್ರಧಾನಮಂತ್ರಿ
ಬರೇ 30 ಸೀಟ್. ಆದರೆ ಬಹಳಷ್ಟು ಜನರಿಗೆ ಇನ್ನೂ ಆ ವರ್ಗದ ಮೇಲೆ ಕನಿಕರ ಗೊತ್ತಿಲ್ಲ. ಅಂದ್ರೆ